ನನ್ನ ಹೆಸರು ಶ್ರೀನಿವಾಸನ್ ಮುಟ್ಟು, ಮಾಗಡಿ ತಾಲೂಕು ಮಡಿವಾಳ ಮಾಜಿ ದೇವರ ಸಂಘದ ಅಧ್ಯಕ್ಷರು. ಇವತ್ತು ನಮ್ಮ ಮಾಗಡಿ ತಾಲೂಕಿಗೆ ನಮ್ಮ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತಹ ಶ್ರೀಯುತ ಸಿ ನಂಜಪ್ಪನವರು ಆಗಮಿಸಿರೋದು ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇವತ್ತು ನಮ್ಮ ಇಲ್ಲಿವರೆಗೂ ನಮ್ಮ ನಿಗಮ ಮಂಡಳಿಗೆ ಯಾರೂ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿರಲಿಲ್ಲ. ಇವತ್ತು ಸರ್ಕಾರ ಅವ್ರನ್ನ ನೇಮಕ ಮಾಡಿ ಇವತ್ತು ನಮ್ಮ ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಸಹಕಾರ ಕೊಟ್ಟಿದೆ. ಆದರೆ ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಏನು ಮಡಿವಾಳ ಸಮಾಜವನ್ನು ಎಸ್ಸಿಗೆ ಸೇರಿಸಬೇಕು ಅಂತ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನ ಶ್ರೀ ಯಶವಂತಪುರದ ಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಇವತ್ತು ತಾಲೂಕಿನಾದ್ಯಂತ ಇವತ್ತು ರಾಜ್ಯಾಧ್ಯಕ್ಷ ಅಂತ ಸಿ ನಂಜಪ್ಪನವರು, ಪ್ರಧಾನ ಕಾರ್ಯದರ್ಶಿಗಳಂತ ಪ್ರಕಾಶ್ ಅವರು, ಹಾಗೆ ಎಸ್ ಸಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಂತ ಸಿ ಸಿದ್ಧಗಂಗಪ್ಪನವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮಡಿವಾಳ ಈರಣ್ಣವರು, ವೆಂಕಟರಾಮಪ್ಪನವರು, ಹಾಗೆ ಪ್ರಕಾಶ್ ಅವರು, ಹಾಗೆ ನಮ್ಮ ಎಲ್ಲ ನಮ್ಮ ಸಂಘದ ನಿರ್ದೇಶಕರುಗಳು, ನಮ್ಮ ತಾಲೂಕಿನ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಆಗಮಿಸಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಇಡೀ ಏನು ರಾಷ್ಟ್ರದಲ್ಲಿ ಸುಮಾರು 21 ರಾಜ್ಯಗಳಲ್ಲಿ ನಮ್ಮ ಸಮಾಜವನ್ನು ಮಡಿವಾಳ ಸಮಾಜಕ್ಕೆ ಎಸ್ ಸಿ ಸಮಾಜಕ್ಕೆ ಸೇರ್ಪಡೆ ಮಾಡಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಎಸ್ ಸಿ ಸೇರ್ಪಡೆ ಮಾಡಿಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಸಿ ನಂಜಪ್ಪನವರ ನೇತೃತ್ವದಲ್ಲಿ ಹಲವಾರು 8 ಸಮಾವೇಶಗಳನ್ನು ನಾವು ರಾಜ್ಯಾದ್ಯಂತ ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ನಮ್ಮ ಸಮಾಜ ಎಸ್ ಸಿ ಸೇರಿಸಿಲ್ಲ, ಒಂದು ನೋವಿದೆ. ಆದರೆ ಇದು ಈ ಸಾರಿ ಬೃಹತ್ ಹೋರಾಟವನ್ನು ಮಾಡಬೇಕು. ಆ ಹೋರಾಟದ ಮೂಲಕ ನಮ್ಮ ಸಮಾಜವನ್ನು ಎಸ್ ಸಿಗೆ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಸಿ ನಂಜಪ್ಪನವರ ನೇತೃತ್ವದಲ್ಲಿ ಸಂಘಟನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೂ ಕೂಡ ಆಗಮಿಸಿದ್ದಾರೆ. ಅವರು ತಾಲೂಕಿನಲ್ಲಿ ಇವತ್ತು ನಮಗೆಲ್ಲ ಜಾಗೃತಿ ಮೂಡಿಸಿದ್ದಾರೆ. ನೀವೆಲ್ಲ ಸಂಘಟಿತರಾಗಬೇಕು, ಸಮಾಜ ಒಗ್ಗಟ್ಟಿನಿಂದ ನಾವು ಹೋರಾಟಕ್ಕೆ ಇಳಿದ್ರೆ ನಾವು ಎಸ್ ಸಿಗೆ ಸೇರ್ಪಡೆ ಆಗ್ತೀವಿ ಅನ್ನೋ ಒಂದು ಆಶಾಭಾವವನ್ನು ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ. ನಾವು ತಾಲೂಕಿನ ಎಲ್ಲರೂ ಕೂಡ ಸಮಾಜದ ಎಲ್ಲ ಬಂಧುಗಳು ಇಲ್ಲಿ ನಮ್ಮ ಪದಾಧಿಕಾರಿಗಳು ಸೇರಿದ್ದೀವಿ. ನಾವೆಲ್ಲ ಒಗ್ಗಟ್ಟಿನಿಂದ ಅವರಿಗೆ ನಾವು ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಈ ಸಂದರ್ಭ ನಾವು ಮಾತಾಡ್ತೀವಿ.